ಫ್ರೆಂಡ್ಸ್ ಇವತ್ತು ನಮ್ಮ ಬೈಲಹೊಂಗಲೊಳಗೆ ಕಾಮನ್ ಹಬ್ಬ ಸ್ಟಾರ್ಟ್ ಆಗೈತಿ. ಎಲ್ಲರಿಗೂ ಹ್ಯಾಪಿ ಹೋಲಿ ರೀ. ಹೆಂಗಂದ್ರೆ ನಾವು ಇವತ್ತು ಕಾಮನ್ ಹಬ್ಬನ ಯಾವ ರೀತಿ ಆಚರಿಸಿದ್ವು ಅಂತೇಳಿ ನೋಡೋಣ್ರಿ. ಎಲ್ಲ ಒಂದೊಂದು ಕಡೆ ಏನು ಮಾಡತ್ತಾರೋ ಇವತ್ತು ಹುಣ್ಣಿಮೆ ಒಬ್ಬೊಬ್ರು ಕರಿ ಅಂತ ಹೆಂಗೆ ಮಾಡತ್ತಾರೋ ನಮ್ಮ ಕಡೆ ಮಾತ್ರ ಇವತ್ತು ಶುಕ್ರವಾರ ಕಾಮನ್ ಹಬ್ಬ ಐತ್ರಿ. ನಾಳೆ ಕರಿ ಶನಿವಾರ ಕರಿ ಅಂತ ಆಚರಣೆ ಮಾಡತ್ತಾರೋ. ಮತ್ತು ದೊಡ್ಡ ಕಾಮನ್ ಅದಾನ ರೀ, ಚೌಡಿ ಕಾಮನ್ ಅಂತ ಹೇಳ್ತಾವೆ. ಅವರು ಹೆಚ್ಚು ಹಿಂಗೆ ಅಲ್ಲೇ ಇದ್ದಲ್ಲೇ ನಾವೇ ಓದ್ಕೊಡ್ಬೇಕಂತ ನೈವೇದ್ಯನ ಓದ್ಕೊಡ್ಬೇಕಂತ. ಇಲ್ಲಿ ಮನೆಗೆ ಇದು ಬರೋಂಗಿಲ್ಲ ಅವರು. ಹಳ್ಳಿ ಒಳಗೆ ಏನು ಮಾಡ್ತಾರೋ ಕಾಮನ್ ಹೊತ್ಕೊಂಡು ಬರ್ತಾರೋ. ಇಲ್ಲಿನ ಕಾಮನ್ಗಳು ಎಷ್ಟು ದೊಡ್ಡ ಇರ್ತಾವೆ ಅನ್ನೋದು ಕೂಡ ನಿಮಗೆ ತೋರಿಸ್ತಾರೆ ನೋಡಿರಿ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಕಾಮನ್ ಇರ್ತಾನೋ ಅದನ್ನು ಹೊತ್ಕೊಂಡು ಅಡ್ಡಾಡ್ತಾರೋ. ಅದೇ ರೀತಿ ಒಂದೊಂದು ಊರಾಗ ಒಂದೊಂದು ಥರ ಕಾಮನ್ಗಳು ರೆಡಿ ಮಾಡಿರ್ತಾರೋ. ನೋಡಿರಿ ಎಷ್ಟು ಚಂದ ಅದ ಕಾಮನ್ನ. ಅದೇ ರೀತಿ ನಾವು ಇವತ್ತು ಕಾಮನ್ ಹಬ್ಬಕ್ಕೆ ಏನು ಮಾಡೀವಿ ಅಂತ ಹೇಳಿ ನೋಡ್ತೀವಿ ನೋಡಿರಿ. ನಮ್ಮ ಮನೆಯೊಳಗೆ ಅಂದ್ರೆ ಒಬ್ಬೊಬ್ರ ಮನ್ಯಾಗ ಒಂದೊಂದು ಥರ ಪದ್ಧತಿ ಇರ್ತದೆ ರೀ. ಒಬ್ಬರು ಹೋಳ್ಗೆ ಮಾಡೋದು, ನಮ್ಮ ತವ್ರ ಮನೆಯೊಳಗೆ ಸುಟ್ಟು ಕಡುಬು ಅಂತ ಮಾಡ್ತಾರೆ ಕಾಮನ್ ನೈವೇದ್ಯಕ್ಕೆ. ಆಮೇಲೆ ಒಬ್ಬೊಬ್ರು ಶಾವ್ಗೆ ಬೇಯಿಸ್ತಾರೋ, ಆನಂತರ ಬೆಲ್ಲದ ಬೇಳೆ ಮಾಡ್ತಾರೋ. ಆದ್ರೆ ನಮ್ಮ ಮನೆಯೊಳಗೆ ನಾವು ಇವತ್ತು ಏನು ಮಾಡ್ಯಾವ ಅಂತಂದ್ರೆ ಶಾವ್ಗೆ ಮಾಡೇನಿ ರೀ. ಇಲ್ಲೇ ವೆಜಿಟೇಬಲ್ ಕರಿ ಮಾಡೇನು. ಅದೇ ರೀತಿ ಶಾವ್ಗೆ ಹಪ್ಪಳ ಕರಿದೇನು, ಮೊಸರುಗಾಯಿ. ಈಗ ಹುಡುಗರ ಕರ್ಕೊಂಬರೋದಿದ್ದು ಅವ್ರು ಬರ್ರಿಪ್ಪ ಅಂತ ನಾನು ಬಂದ್ರೆ ನೋಡಿರಿ ಬಂದರು. ಹಂಗೆ ಸಣ್ಣ ಸಣ್ಣ ಹುಡುಗರು ಕರ್ಕೊಂಬಂದಿರ್ತಾರಲ್ರಿ ಕಾಮನ್ ಅಂತ ಅಂದ್ರೆ ಏನಂದ್ರೆ ರೂಢಿ ಸಂಪ್ರದಾಯಗಳನ್ನ ಬಿಡಬಾರ್ದು ಅನ್ನೋ ಸಂಬಂಧಾರು ನಾನು ಸಣ್ಣ ಕಾಮನ್ ಬಂದಿದ್ದೆ, ಹುಡುಗರು ಕರ್ಕೊಂಬಂದಿದ್ವಲ್ಲ ಅದೇ ಕಾಮನ್ಗೆ ನಾನು ಪೂಜೆ ಮಾಡೋದ ನೋಡಿರಿ. ಆ ಹುಡುಗರು ಓಣ್ಯಾಗೆಲ್ಲ ಕರೆದಾತಾರು. ಅವು ಏನಂತಂದ್ರೆ ಹುಡುಗರು ಒಟ್ಟು ಬಾರಿಸ್ಕೊಂತ ಹೊಂಟೆ ಬಿಟ್ಟಿದ್ರು. ಅದಕ್ಕೆ ಬರ್ಪ ಸ್ವಲ್ಪ ಪೂಜೆ ಮಾಡೋಣ ಅಂತೇಳಿ ಈಗ ನಾವು ಕಾಮನ್ನಾಗ ಸ್ವಲ್ಪ ನೀರು ಹಚ್ಚಿ, ಆನಂತರ ಇವತ್ತಿ, ಅರಿಶಿನ, ಕುಂಕುಮ, ಒಂದು ಸ್ವಲ್ಪ ಹೂವು ಒಂದೆರಡು ಅಷ್ಟೇ ಇದ್ದವು ರೀ. ನನಗೂ ಗೊತ್ತಿಲ್ಲ, ನಾನು ತಲೆ ಇಟ್ಕೊಂಡ್ಬಿಟ್ನಿ. ಆಮೇಲೆ ಇದಾಯಿತು ಪೂಜೆಗೆ ಮನ್ಯಾಗ ನೈವೇದ್ಯ ಎಲ್ಲ ಪೂಜೆ ಎಲ್ಲ ಆಗಿತ್ತಲ್ಲ ರೀ. ಅಲ್ಲಿ ಜಾಸ್ತಿ ದೇವ್ರ ಕುಣಿಗೆ ಇರಿಸಿದ್ದೆ, ದೇವ್ರಿಗೆ ಇರಿಸಿದ್ದು ರೀ. ಆದರೆ ಕಾಮನ್ಗೆ ಪಾಪ ಒಂದೇ ಉಳಿದ್ಬಿಡ್ತೀವಿ. ರಾತ್ ಬಿಟ್ಟು ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ ಕಾಮನ್ನಾಗ ನಾವು ಇವತ್ತು ಏನಲ್ರಿ ಶಾವ್ಗೆ ಮತ್ತು ಅನ್ನ ಶಾವ್ಗೆ ಹಪ್ಪಳನ ನೈವೇದ್ಯ ಹಿಡಿಯತ್ತಾರ ನೋಡಿರಿ. ಆ ಹುಡುಗರಿಗೆ ಉಣ್ರಿ ಅಂತ ಅನ್ನತಾನು. ನಾವು ಹೋಳ್ಗೆ ಇದ್ರಷ್ಟೇ ತಿಂತೇವೆ ರೀ, ಮತ್ತು ಶಾವ್ಗೆ ಹೆಂಗೆ ಉಣ್ಣೋದ್ರಿ ಅನ್ನತ್ತಿದ್ದು. ಅದಕ್ಕೆ ನಾಯಿಂದ ಬರ್ಪ ಹೋಳ್ಗೆ ಮಾಡ್ತೇನು ಅಂತ ಅನ್ನತ್ತೀನಿ ಅವ್ರಿಗೆ. ಒಡಿ ಹೋಳ್ಗೆ ನಾಯಿಂದ ಮಾಡ್ತೇನು ಬರ್ರಿ ನಾಯಿಂದ ಅನ್ನಿ. ಅದಕ್ಕೆ ನಮಗೆ ರೀ ಕಡ್ಕೊಂಡು ತಿನ್ನೋಂಗಿರ್ಬೇಕು ರೀ ಶಾವ್ಗೆ ಹೆಂಗೆ ಉಣ್ಣೋದಂತೆ. ಅವರು ಶಾವ್ಗೆ ಮೊಸರುಗಾಯಿ ಇರ್ತೈತಲ್ಲ ರೀ, ಕರ್ದ ಅವ್ನು ತೊಗೊಂಡು ತಿಂದರು. ಹಂಗಂದ್ರೆ ಬರ್ಪ ನಾಯಿಂದ ಅಂತ ಹೇಳಿ ಅವರು ಹ್ಞೂ ರಂಡಿ ಬರ್ತೀವಿ ರೀ ಅಂತ ಅನ್ನತ್ತಿದ್ದು ಹುಡುಗರು. ಅದೇ ರೀತಿ ಒಂದು ಫೋಟೋ ತಗೊಂಡ್ರಿ ಸೆಲ್ಫಿ ಅಂತ ಅನ್ನತ್ತಿರು. ನಾನು ಡ್ರೆಸ್ ಹಾಕೊಂಡಿಲ್ಪ, ಇನ್ನೊಮ್ಮೆ ಮುಂದಿನ ಸರಿ ಹಾಕೋತೇನು ಅಂತಂದ್ರೆ ನಮಗೆ ಮಾತ್ರ ರೀ ಎಲ್ಲಾರು ಹೋಗುವಾಗ ಅಷ್ಟೇ ಡ್ರೆಸ್ ಹಾಕೋತೇನೋ, ಮನೆಯೊಳಗೆ ಮಾತ್ರ ಕಂಪಲ್ಸರಿ ನೈಟಿ ಆಗಿಬಿಟ್ಟೈತೆ ನಮ್ಮದು. ಅವ್ರು ನೋಡ್ರಿ ಅಂತ ಕೊಟ್ಟರು ಸರಿ ಏನು ಮಾಡ್ತಾವೆ ಹುಡುಗರು ರೀ, ಮೊಸರು ಇದು ಅಟ್ಟ ತಿಂತವ್ರಿ ನಾವು ಅಂತೈತಿ ಹಂಗೆ ತಿನ್ನತ್ತಿದ್ದು. ಅದೇ ರೀತಿ ರೀ ಬಾರ್ಸೋದಂತೂ ಚಾಲೋನೇ ಇತ್ತು. ಗಂಡು ಹುಡುಗರಿಗೆ ಪಾಪ ಹೆಚ್ಚು ಹಬ್ಬಗಳು ಇದಿಲ್ಲ ರೀ, ಇದೊಂದು ಹಬ್ಬ ಅವ್ರಿಗೆ ಫುಲ್ ಗ್ರ್ಯಾಂಡ್ ಆಚರಿಸೋದು. ಹೆಣ್ಣು ಹುಡುಗಿಯರು ನೋಡ್ರಿ ನೀವು ಪಂಚಮಿ, ರಕ್ಷಾಬಂಧನ, ಅದು ಇದು ಅಂತ ಹೆಣ್ಣು ಹುಡುಗಿಯರು ಹಬ್ಬ ಇರ್ತಾವೆ. ಆದ್ರೆ ಗಂಡು ಹುಡುಗರಿಗೆ ಇದೊಂದು ಹಬ್ಬ ಜೋರು ಮಾಡೋದು ನೋಡ್ರಿ ಅವ್ರ ಪಾಪ. ಫುಲ್ ಕಲರ್ಫುಲ್ ಅದ್ರಾಗ ಹೆಣ್ಣು ಹುಡುಗಿಯರು ಆಡ್ತಿರ್ತಾರೆ ಬಣ್ಣ ರೀ. ಆದರೆ ಜಾಸ್ತಿ ಗಂಡು ಹುಡುಗರಿಗೆ ಈ ಒಂದು ಹಬ್ಬ ಇದು ಅನಿಸುತ್ತೆ ರೀ. ಆನಂತರ ನಾವು ನೈವೇದ್ಯ ಎಲ್ಲ ಹಿಡಿದ ನಂತರ ಕಪ್ರ ಎಲ್ಲ ಬೆಳಗ್ಗೆ ನಮ್ಮ ಪೂಜೆ ಮುಗಿದು. ಇನ್ನು ಕೆಳಗಿನ ಅಜ್ಜಿ ನಾನು ಪೂಜೆ ಮಾಡ್ತಾನಂತೆ ಅನ್ನಕತ್ರು. ಅವರು ಪೂಜೆ ಮಾಡತ್ತಾರ ನೋಡ್ರಿ. ಇದನ್ನ ಯಾರು ಕೊಡೋದು ಪಾಯಣ ಏ ಅಟ್ರ ಕೊಡ್ತೀವರ ಅವ್ನು. ಇವತ್ತು ಒಂದೇ ದಿವಸಕ್ಕ ಮುಂದಿನ ವರ್ಷ ಇಲ್ಲಿ ದೊಡ್ಡ ಕಾಮನ್ ಬರೋದಿಲ್ಲ ಮಗ, ಇಲ್ಲಿ ಅದ್ರ ಸಂಬಂಧ ಚೌಡಿ ಕಾಮನ್ ಕೆಳಗರಿ. ಹೌದಪ್ಪಿ ಇಲ್ಲಿ ಬರ್ತತ್ರಿ, ನಾಳೆ ಮಧ್ಯಾಹ್ನ ಸುಡ್ತಾರ್ರಿ, ಇವ್ರು ರಾತ್ರಿ ಸುಡುವ್ರಿ. ಹಾಂ ಆಯ್ತಪ್ಪ. ಏನೋ ಬಾಯ್ಸ್ ಅಂತ ಏನೋ ಹಾಕಿದಿರಲ್ಲ ಅಲ್ಲೇ, ವಿದ್ಯಾನಗರ ಬೈಲೊಂಗಲ್ ಬಾಯ್ಸ್.